ವೆಲ್ಕಮ್ ಬ್ಯಾಕ್. ಇಬ್ಬರು ಮಾಜಿ ಸಚಿವರಿಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸತತವಾಗಿ 5 ಗಂಟೆ ಕಳಿತು. ಎನ್ಕ್ವೈರಿ ಮೇಲೆ ಎನ್ಕ್ವೈರಿ ನಡೀತಾ ಇದೆ, ವಿಚಾರಣೆಗಳನ್ನು ನಡೆಸ್ತಾ ಇದ್ದಾರೆ, ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ದಾಖಲೆಗಳು ಮತ್ತು ಹಣ ಎಲ್ಲದರ ಬಗ್ಗೆ ಕೂಡ ಪರಿಶೀಲನೆ ನಡೀತಾ ಇದೆ. ಅವರ ಮನೆ, ಕಚೇರಿ, ಇನ್ನಿತರ ಅವ್ರಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಡೆ ಎಲ್ಲ ಕಡೆ ಏಕಕಾಲದಲ್ಲಿ ಜಾರಿ ನಿರ್ದೇಶನ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೋಷನ್ ಬೇಗ್ ಅವರ ಮನೆ ಮುಂಭಾಗದಿಂದ ನನ್ನ ಸಹೋದ್ಯೋಗಿ ದಶರಥ್ ಸಾವೂರ ಮತ್ತು ಚಾಮರಾಜಪೇಟೆಯ ಶಾಸಕರು ಜಮೀರ್ ಅಹಮದ್ ಖಾನ್ ಅವರ ಮನೆ ಮುಂಭಾಗದಿಂದ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ. ಫಸ್ಟ್ ಗಂಗಾಧರ್ ವಾಗಟಗೆ ಹೋಗ್ಬಿಡ್ತೀನಿ. ಗಂಗಾಧರ್ ವಾಗಟ, ಸಮಯ ಕಳೀತಾ ಬಂತು, ಇನ್ನೆಷ್ಟೊತ್ತು ನಡೀಬೋದು? ದಾಖಲೆಗಳ ಪರಿಶೀಲನೆ ಎಲ್ಲಿ ತನಕ ಬಂದು ಏನೇನಾಗ್ತಾ ಇದೆ ಅಲ್ಲಿ? ಎಸ್ ಹರೀಶ್, ಬಹುತೇಕವಾಗಿ ಸಂಜೆವರೆಗೂ ಕೂಡ ಈ ಒಂದು ರೇಡ್ ಕಂಟಿನ್ಯೂ ಆಗುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಇದರ ಬೆನ್ನಲ್ಲೇ ಈಗ ಅಧಿಕಾರಿಗಳು ಒಬ್ಬೊಬ್ಬರೇ ಈಗ ಜಮೀರ್ ಅಹಮದ್ ಅವರ ಮನೆಗೆ ಬರ್ತಾ ಇದ್ದಾರೆ. ಬೆಳಗ್ಗೆ ಕೇವಲ 2 ಗಾಡಿಗಳಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ರು. ಆದ್ರೆ ಈಗ ಒಟ್ಟು 6 ಒಂದು ವಾಹನಗಳಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ಮಂದಿ ಇಡಿ ಅಧಿಕಾರಿಗಳಿಂದ ಜಮೀರ್ ಅಹಮದ್ ಅವರ ಮನೆಯಲ್ಲಿ ಪರಿಶೀಲನೆ, ಒಂದು ತಂಡದಿಂದ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಈಗಷ್ಟೇ ಜಮೀರ್ ಅಹಮದ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 2 ಸಿಬ್ಬಂದಿಗಳನ್ನ ಫ್ರೇಜರ್ ಟೌನ್ ಇಂದ ಈಗ ಜಮೀರ್ ಅಹಮದ್ ಅವರ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ಮನೆಯಲ್ಲಿ ಸಾಕಷ್ಟು ಒಂದು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದದ್ದು, ಮತ್ತೆ ಅವರ ಕಚೇರಿಯಲ್ಲಿ, ಜಮೀರ್ ಅಹಮದ್ ಅವರ ಮನೆಯ ಒಳಗಡೆ ಕಚೇರಿ ಏನಿದೆ, ಆ ಕಚೇರಿಯಲ್ಲಿ ಕೆಲಸ ನೋಡ್ಕೊಳ್ತಾ ಇದ್ದಂತಹ ಅವರ ಸಿಬ್ಬಂದಿಗಳನ್ನ ಕೂಡ ಕರ್ಕೊಂಡ್ ಬಂದು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬಹುಮುಖ್ಯವಾಗಿ ಈ ಒಂದು ರೇಡ್ ನ ಹಿಂದಿನ ಒಂದು ಉದ್ದೇಶ ನೋಡೋದಾದ್ರೆ, ಈ IMA ಕೇಸಲ್ಲಿ ಜಮೀರ್ ಅಹಮದ್ ಅವರು ಮನ್ಸೂರ್ ಖಾನ್ ಜೊತೆ ಒಡನಾಟ ಹೊಂದಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ಈ ರೇಡ್ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಅಧಿಕೃತವಾಗ್ತಾ ಇರುವಂತದ್ದು. ಜೊತೆಗೆ ಮನ್ಸೂರ್ ಖಾನ್ ಜೊತೆ ಹಿಂದೆ ಒಂದು ಪ್ರಾಪರ್ಟಿ ವ್ಯವಹಾರ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 90 ಕೋಟಿ ಮೌಲ್ಯದ ಪ್ರಾಪರ್ಟಿಯನ್ನ ಕೇವಲ 9 ಕೋಟಿಗೆ ಅದು ಮಾರಾಟ ಮಾಡಿರುವಂತದ್ದು. ಅದಲ್ಲದೆ ದಾಖಲೆಯಲ್ಲಿ 9 ಕೋಟಿಯನ್ನ ತೋರಿಸಿ ಉಳಿದ ಹಣವನ್ನ ನಗದು ರೂಪದಲ್ಲಿ ತೆಗೆದುಕೊಂಡಿದ್ದಾರೆ. ಅದನ್ನ ತೆರಿಗೆ ವಂಚನೆ ಮಾಡುವ ನಿಟ್ಟಿನಲ್ಲಿ ಈ ರೀತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಾಕಷ್ಟು ಸಂಶಯ ಕೂಡ ಬಂದಿತ್ತು. ಅದಲ್ಲದೆ 2019ರಲ್ಲಿ ಒಂದು ನೋಟಿಸ್ ಇಡಿ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು, ಇಡಿ ಅಧಿಕಾರಿಗಳು ವಿಚಾರಣೆಗೆ ಬರಬೇಕು ಅಂತ ಹೇಳಿ. ಅದರ ಹಂತದ ಮುಂದಿನ ಒಂದು ನೋಡೋ ಅಂದ್ರೆ ಮುಂದಿನ ಇದೇ ರೀತಿ ಈಗ ಇಡಿ ಅಧಿಕಾರಿಗಳು ಬೆಳಗ್ಗೆ ರೇಡ್ ಮಾಡಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಸತತವಾಗಿ ಕಳೆದ 1.5 ಗಂಟೆಯಿಂದ ಈಗ ಜಮೀರ್ ಅಹಮದ್ ಅವರನ್ನ ಇಡಿ ಅಧಿಕಾರಿಗಳು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅವರನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮನ್ಸೂರ್ ಖಾನ್ ಜೊತೆ ಒಂದು ಒಡನಾಟ, ಅವರ ವ್ಯವಹಾರ, ಜೊತೆಗೆ ಜಮೀರ್ ಅಹಮದ್ ಅವರು ತಮ್ಮ ಆಪ್ತರು, ಸಹಚರರ ಮೂಲಕ, ಸಂಬಂಧಿಗಳೇನಿದ್ರು ತುಂಬಾ ಆತ್ಮೀಯರಾಗಿದ್ದಂತವರನ್ನ ಮನ್ಸೂರ್ ಖಾನ್ IMA ಸಂಸ್ಥೆಯಲ್ಲಿ ಅಲ್ಲಿ ಹಣವನ್ನ ಇಲ್ಲಿ ಕೊಡಿಸಿದ್ರು ಅನ್ನೋದು, ಜೊತೆ ಅವರ ಒಂದು ಒಡನಾಟ ಹೇಗಿತ್ತು, ಅವರ ವ್ಯವಹಾರಿಕತೆಗಳ ಬಗ್ಗೆ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಮಗಳ ಮದುವೆಗೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿದ್ರು. ಜೊತೆಗೆ ಅಂದ್ರೆ ಆ ಮಗಳಿಗೋಸ್ಕರ ಕೆಜಿ ಗಟ್ಟಲೆ ಚಿನ್ನಾಭರಣವನ್ನ ಮಾಡಿಸಿದ್ರು, ವಜ್ರದ ಒಂದು ಚಿನ್ನಾಭರಣವನ್ನ ಕೂಡ ಅವರು ಮಾಡಿಸಿದ್ರು. ಈ ಆಧಾರಿತವಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಮಗಳ ಮದುವೆಗೆ ಮತ್ತೆ ಮನೆಗೆ ಅಂದ್ರೆ ಮಗಳ ಒಡವೆ ಮಾಡಿಸ್ಕೊಟ್ಟಿರೋದು, ಇದರ ಒಂದು ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾರೆ. ಅಷ್ಟು ದುಡ್ಡು ಪ್ರಮಾಣದಲ್ಲಿ ಬಂತು ಅಂತ. ಅದಲ್ಲದೆ ಇಲ್ಲಿ 2 ಎಕರೆ ಬೃಹತ್ ಒಂದು ಜಾಗದಲ್ಲಿರುವಂತಹ ಭವ್ಯ ಬಂಗಲೆ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಇಂಟೀರಿಯರ್ ಅನ್ನ ಮಾಡಿಸಿದ್ದಾರೆ. ಈ ಒಂದು ಆಧಾರಿತ ದಾಖಲೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದು ಈಗ ಏನು ನ್ಯಾಷನಲ್ ಟ್ರಾವೆಲ್ಸ್ ನಲ್ದ ಆದಾಯ ಕಡಿಮೆ ಆಗಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ತೆರಿಗೆ ಸರಿಯಾಗಿ ಅದನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿ ಕಳೆದ 3-4 ವರ್ಷಗಳಿಂದ ಆದಾಯ ದುಪ್ಪಟ್ಟು ಆದ್ರೂ ಕೂಡ ಅದನ್ನ ಸರಿಯಾಗಿ ಅವರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ. ಆದ್ರೆ ಒಂದು ಇಲ್ಲಿ ಎಲ್ಲ ಕೂಡ ವ್ಯವಹಾರಿಕ ಮತ್ತೆ ಇಷ್ಟೆಲ್ಲ ಆದ್ರೂ ಕೂಡ ಈ ದೊಡ್ಡ ಪ್ರಮಾಣದಲ್ಲಿ, ಅದಲ್ಲದೆ ಜಮೀರ್ ಅಹಮದ್ ಅವರು ಕೆಲ ನಾಯಕರಿಗೆ ಇದೇ ರೀತಿ ಹಣವನ್ನ ಕೊಟ್ಟಿದ್ದಾರೆ, ವರ್ಗಾವಣೆ ಮಾಡಿಸ್ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಆರೋಪ ಇದೆ. ಹೀಗಾಗಿ ಮನ್ಸೂರ್ ಖಾನ್ ಕೊಟ್ಟಂತ ಹೇಳಿಕೆ ಒಂದು ಆಧಾರಿತವಾಗಿ ಈ ಮೂಲಕವಾಗಿ ಏನು ಇಡಿ ಅಧಿಕಾರಿಗಳು ಇವತ್ತು ರೇಡ್ ಮಾಡಿ ಮನೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಸಕಾರಾತ್ಮಕವಾಗಿಯೇ ಜಮೀರ್ ಅಹಮದ್ ಅವರು ವಿಚಾರಣೆ ಹಂತದಲ್ಲಿ ಅವರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಹರೀಶ್ ನಾಗರಾಜು. ಓಕೆ, ವೆಲ್ಕಮ್ ಬ್ಯಾಕ್ ಟು ಯು. ನನ್ನ ಸಹೋದ್ಯೋಗಿ ರೋಷನ್ ಬೇಗ್ ಅವರ ಮನೆ ಶಿವಾಜಿನಗರದ ಕೋಲ್ಸ್ ಪಾರ್ಕ್ನಲ್ಲಿದೆ. ನನ್ನ ಸಹೋದ್ಯೋಗಿ ದಶರಥ್ ಸಾವೂರ ಕೂಡ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ದಶರಥ್. CBI ಆರೋಪ ಪಟ್ಟಿಯನ್ನು ದಾಖಲು ಮಾಡಿದ ನಂತರದ ಇಡಿ ಬೆಳವಣಿಗೆ ಇದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಫ್ಕೋರ್ಸ್ ಈಗಾಗಲೇ ಹೈಕೋರ್ಟ್ ಹೇಳಿತ್ತು ಅವರ ಆಸ್ತಿಯನ್ನು ಜಪ್ತಿ ಮಾಡ್ಕೊಳ್ಳಿ ಅಂತ ಆದೇಶ ಕೊಟ್ಟಿತ್ತು. ಈಗ ಇವತ್ತು ರೇಡ್ ಆಗಿದೆ. ಅವರ ಆಸ್ತಿಪಾಸ್ತಿಗಳು, ಸ್ಥಿರಾಸ್ತಿಗಳು, ಬ್ಯಾಂಕ್ ಅಕೌಂಟ್ಗಳು, ಅವರ ಲಾಕರ್ಗಳು ಎಲ್ಲವನ್ನು ತೆಗೆಸ್ತಾ ಇದ್ದಾರಾ? ಏನು ನಡೀತಿದೆ ಬೆಳವಣಿಗೆ? ಹರೀಶ್ ನಾಗರಾಜ್, ದೃಶ್ಯಗಳಲ್ಲಿ ನಾವೀಗ ತೋರಿಸ್ತಾ ಇದ್ದೇವೆ. ಮೊದಲ ಮತ್ತು 2, 3 ಮಹಡಿಗಳಲ್ಲಿ
ಇಲ್ಲಿವರೆಗೂ ಕೂಡ ತನಿಖೆ ನಡೆದಿತ್ತು. ಫ್ರೇಜರ್ ಟೌನ್ನ ರೋಷನ್ ಬೇಗ್ ನಿವಾಸದಲ್ಲಿ ತನಿಖೆ ಆರಂಭಿಸಿರುವಂಥ ಇಡಿ ಅಧಿಕಾರಿಗಳು ಎಲ್ಲ ತಪಾಸಣೆಯಲ್ಲಿ ಪರಿಶೋಧನೆಯಲ್ಲಿ ತೊಡಗಿದ್ದಾರೆ. ದಾಖಲಾತಿಗಳನ್ನು ತಲಾಶ್ ಮಾಡ್ತಾ ಇದ್ದಾರೆ. 2-3 ಫ್ಲೋರ್ಗಳಲ್ಲೂ ಕೂಡ ದಾಖಲೆಗಳನ್ನು ಪರಿಶೀಲಿಸಿದಂಥ ಅಧಿಕಾರಿಗಳು ಇದೀಗ ಬೇಸ್ಮೆಂಟ್ಗೆ ಬಂದಿದ್ದಾರೆ. ಅಂದರೆ ಅವರ ಕಾರ್ ಪಾರ್ಕ್ ಮಾಡುವಂಥ ಪಕ್ಕದಲ್ಲಿರುವಂಥ ಚಿಕ್ಕ ಆಫೀಸ್ ಇದೆ ಅವ್ರದ್ದು. ಯಾರೇ ಬಂದು ಹೋಗಿ ಕೂತು ಮಾತನಾಡಿದ್ರು ಕೂಡ ರೋಷನ್ ಬೇಗ್ ಅವರ ಅದು ಒಂದು ರೀತಿಯ ಮನೆಯಲ್ಲಿರುವಂಥ ಒಂದು ಚಿಕ್ಕ ಆಫೀಸ್, ಹೋಮ್ ಆಫೀಸ್ ಅಂತಲೇ ಹೇಳ್ಬೋದು. ಸೊ ಅವ್ರು ಇಲ್ಲಿಯೇ ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡ್ತಿದ್ರು. ಯಾರು ಅವರನ್ನ ಮೀಟ್ ಮಾಡಕ್ಕೆ ಬಂದಾಗಲೂ ಕೂಡ ರೋಷನ್ ಬೇಗ್ ಅವರು ಇಲ್ಲಿಯೇ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಿದ್ರು. ಕೆಲವಷ್ಟು ವ್ಯವಹಾರಗಳು ಕೂಡ ಬೇಸ್ಮೆಂಟ್ ಪಕ್ಕದಲ್ಲಿರುವಂಥ ಕಚೇರಿಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿದೆ. ಸೊ ಹೀಗಾಗಿ ಆ ಕಚೇರಿಯನ್ನು ಸಂಪೂರ್ಣವಾಗಿ ಪರಿಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಟ್ಟು 6 ಅಧಿಕಾರಿಗಳಿದ್ದಾರೆ. ಅದರಲ್ಲಿ ಒಬ್ಬ ಲೇಡಿ ಆಫೀಸರ್ನ ಕೂಡ ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಬಟ್ ಒಬ್ಬ ಮಹಿಳಾ ಅಧಿಕಾರಿ ಕೂಡ ಇದ್ದಾರೆ. ಸೊ ಎಲ್ಲ ರೀತಿಯ ತನಿಖೆಯನ್ನು, ತಪಾಸಣೆಯನ್ನು, ದಾಖಲೆಗಳ ಪರಿಶೋಧನೆಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಇದೇ ತಪಾಸಣೆಯಲ್ಲಿ ತೊಡಗಿದ್ದಾರೆ. ಈಗಲೂ ಕೂಡ ಅದೇ ತಪಾಸಣೆ ಮುಂದುವರಿತಾ ಇದೆ. ಇನ್ನು ಎಷ್ಟು ಕಾಲ ನಡೆಯುತ್ತೆ, ಎಷ್ಟು ಕಾಲವರೆಗೂ ಕೂಡ ಈ ತನಿಖೆ ಮುಂದುವರಿಯುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ 400 ಕೋಟಿ ರೂಪಾಯಿ ಲಂಚ ಪಡೆದಿರುವಂತ ಆರೋಪ ಬಟ್ ಇದುವರೆಗೂ ಅವರಿಂದ ಆಸ್ತಿ ಜಪ್ತಿ ಮಾಡ್ಕೊಂಡಿರೋದು ಬಹಳ ಕಡಿಮೆನೇ ಅಲ್ವಾ ಹಂಗೆ ನೋಡಕ್ ಹೋದ್ರೆ? ಖಂಡಿತವಾಗಿಯೂ ಈಗ 400 ಕೋಟಿಯಲ್ಲಿ ಕೇವಲ 16 ಕೋಟಿ ಚಿಲ್ಲರೆಯಷ್ಟು ಮಾತ್ರ ಒಂದು ವಶಪಡಿಸಿಕೊಂಡಿದ್ದಾರೆ, ಜಪ್ತಿ ಮಾಡಿದ್ದಾರೆ, ಮುಟ್ಟುಗೋಲು ಹಾಕೊಂಡಿದ್ದಾರೆ. ಅದರ ವಿವರವನ್ನು ಕೂಡ ಅವರ ಮನೆ ಮುಂದೆ ಅಂಟಿಸಿದ್ದಾರೆ. ಅದರಲ್ಲಿ ಕೆಲವಷ್ಟು ವಾಣಿಜ್ಯ ಮಳಿಗೆಗಳಿದೆ, ಕೆಲವಷ್ಟು ಮನೆಗಳಿದೆ, ಇನ್ನು ಅವರು ಷೇರುಪೇಟೆ ಹೂಡಿಕೆಗಳಿದೆ, ಜೊತೆಗೆ ಚಿನ್ನ, ಬೆಳ್ಳಿ, ಚರಾಸ್ತಿ, ಸ್ಥಿರಾಸ್ತಿ ಸೇರಿದಂತೆ ಬೇರೆ ಬೇರೆ ಅಕೌಂಟ್ಗಳಿರುವಂಥ ಡಿಪಾಸಿಟ್ ಇಟ್ಟಿದ್ರೆ ಆ ಹಣವನ್ನು ಕೂಡ ಕೆಲವಷ್ಟು ಅಕೌಂಟ್ಗಳನ್ನು ಸೀಸ್ ಮಾಡಿದ್ದಾರೆ. ಸೊ ಎಲ್ಲ ರೀತಿಯ ಮಾಡಿದ್ರು ಕೂಡ ಕೇವಲ 16 ಕೋಟಿ ಮಾತ್ರ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಇನ್ನು 400 ಕೋಟಿಗೆ ಸಮ ಮಾಡ್ಕೊಳ್ಬೇಕು ಅಂದ್ರೆ ಖಂಡಿತವಾಗೂ ಕೂಡ ಬಹಳಷ್ಟು ಕಮ್ಮಿನೇ ಅಂತ ಹೇಳ್ಬೋದು. ಈಗ ಇಡಿ ಅಧಿಕಾರಿಗಳು ತಪಾಸಣೆಯನ್ನು ಮಾಡ್ತಿದ್ದಾರೆ. ಅದಾದ ಬಳಿಕ ಯಾವೆಲ್ಲ ದಾಖಲೆಗಳು ಲಭ್ಯ ಆಗುತ್ತೆ, ಮುಂದಿನ ಯಾವ ರೀತಿ ವಿಚಾರಣೆ ಇರುತ್ತೆ, ಮತ್ತೊಮ್ಮೆ ರೋಷನ್ ಬೇಗ್ ಅವರನ್ನ ವಶಕ್ಕೆ ಪಡೆದುಕೊಳ್ತಾರ, ಅದೆಲ್ಲವೂ ಕೂಡ ಇವತ್ತಿನ ತನಿಖೆಯ ಆಧಾರದ ಮೇಲೆ ನಿರ್ಧಾರವಾಗಲಿರುವಂಥದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ದಶರಥ್ ಸಾವ್ರ. ಥ್ಯಾಂಕ್ ಯು ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.